ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಅದಕ್ಕೆ 4:15ಇಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ನಾನ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡಬೇಕು. ಮನೆ ಎಲ್ಲ ಒರೆಸ್ಕೊಂಡು ಪೂಜೆಗೆ ಮತ್ತು ಅಡುಗೆ ಬೇರೆ ಮಾಡಬೇಕಲ್ಲ. ಏನಕ್ಕೆ ಇಷ್ಟೆಲ್ಲ ಅಂದರೆ ಅದೇ ಪಿತೃಪಕ್ಷ ಪೂಜೆ ಇದೆ ಇವತ್ತು ನಮ್ಮದು, ಹಂಗಾಗಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತಲೇ ಬೇಗ ಎದ್ದೆ. ನೋಡಿ, 2 ಬಿಂದಿಗೆನೂ ಬೆಳಗ್ಬಿಟ್ಟು ಇಟ್ಟಿದ್ದೀನಿ ತೊಳೆದು. ಪೂಜೆಗೆ ನೀರು ಬೇಕು, ಅದಕ್ಕೆ 1 ಬಿಂದಿಗೆ ಪೂಜೆಗಾಗುತ್ತೆ, 1 ಬಿಂದಿಗೆ ಅಡುಗೆಗಾಗುತ್ತೆ ಅಂತಂದು ಹೇಳ್ಬಿಟ್ಟು ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ನೀರು ತೊಗೊಂಡು ಬಂದ್ಬಿಟ್ಟು ನಾನು ಬೇಳೆ ಹಾಕಬೇಕು. ನೋಡಿ, ಪೂಜೆಗೆ ಜಾಗ ಅಲ್ಲಿ ಸಾಕಾಗ್ತಿಲ್ಲ. ದೇವ್ರ ಮನೇಲಿ ಅದು ದೇವ್ರ ಮನೆ ಚಿಕ್ಕದು ನಮ್ಮದು, ಅದಕ್ಕೆ ಅಲ್ಲಿ ಜಾಗ ಸಾಕಾಗ್ತಾಯಿಲ್ಲ. ಏನಪ್ಪ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲೇ ಮಾಡೋಣ ಅಂತ ಮಾಡಿದ್ದೀನಿ. ನೋಡ್ತೀನಿ, ಸ್ವಲ್ಪ ಅಡುಗೆಗಳೆಲ್ಲ ಮುಗಿಸ್ಕೊತೀನಿ ಫಸ್ಟು. ಇನ್ನೇನು ನೆಲಗಿಲ್ಲ ಎಲ್ಲ ಒರೆಸಿದ್ದು ಎಲ್ಲ ಆಯಿತು ಕೆಲಸ. ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡ್ಕೊಬೇಕಷ್ಟೇ. ನಾನು ಅಡುಗೆ ಮಾಡಿಬಿಟ್ಟು ಇದೆ ಅಷ್ಟರಲ್ಲಿ ಅವ್ರು ಬಂದರೆ ಇದೆಲ್ಲ ಏನು ಮಾಡಬೇಕು ನೋಡಿ ರೂಮ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಬೇಳೆ ಬೇಯ್ತಾ ಇದೆ. ಬೇಳೆ ಬೇಯೋ ಅಷ್ಟರಲ್ಲಿ ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ಬೇಯೋ ಅಷ್ಟರಲ್ಲಿ ಸ್ವಲ್ಪ ಹಿಟ್ಟು ಕಲಸಿಟ್ಬಿಡೋಣ ಅಂದ್ಬಿಟ್ಟು ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದು ಕಲಸ್ಬಿಟ್ಟು ಇಟ್ಬಿಡ್ತೀನಿ. ಯಾಕೆಂದರೆ ಅದು ಬೇಳೆ ಬೇಯೋ ಅಷ್ಟರಲ್ಲಿ ಇದೆಲ್ಲ ಸ್ವಲ್ಪ ನೆನ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ. ಬೇಳೆ ಕಟ್ಟೆಲ್ಲ ಬಸ್ಕೊಂಡು ಬೇಳೆಗೆ ಬೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ ಬೇಯ್ಕೊಳ್ಳೋದಕ್ಕೆ. ಈ ಕಡೆ ಹಿಟ್ಟನ್ನು ಕಲಸ್ಬಿಟ್ಟು ಇಟ್ಕೊಂಡಿದ್ದೀನಿ, ಸ್ವಲ್ಪ ನೆನಿಲಿ ಅಂತಂದು ಹೇಳ್ಬಿಟ್ಟು. ಆಮೇಲೆ ರುಬ್ಕೋಬೇಕದು, ಇದು ರುಬ್ಕೋಬೇಕು. ನೋಡಿ, ಇವಾಗ ಇದಾಯಿತು, ಲಾಸ್ಟಲ್ಲಿ ಇಳಿಸ್ಬೇಕು ನಾನು. ಅದಕ್ಕೆ ಸ್ವಲ್ಪ ಶುಂಠಿ ಪುಡಿ, ಸ್ವಲ್ಪ ಶುಂಠಿ ಪುಡಿ, ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ. ಅದಿಷ್ಟೇ. ಇಷ್ಟೇ. ಇವಾಗ ಇದು ಇಳಿಸ್ಕೊಬೇಕು ಅಷ್ಟೇ. ಇದು ಹಾಕಿ 1 ನಿಮಿಷ ಹಿಂಗೆ ಇದಾದರೆ ಸಾಕು. ಇದಕ್ಕೆ ಹಾಕೊಂಡು ರುಬ್ಕೋತಾ ಇದ್ದೀನಿ. ಸೊ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಒಬ್ಬಟ್ಟು ಮಾಡಿ ಇನ್ನು ಪಾಯಸ ಎಲ್ಲ ಮಾಡೋದಿದೆ. ಸದ್ಯಕ್ಕೆ ಒಬ್ಬಟ್ಟು ಆಯಿತು, ಇನ್ನು ಇಷ್ಟಿದೆ ಸುಡೋದು. ಶ್ರೀಮಂತ ರಮಾರಮಣ ಗೋವಿಂದ ಗೋವಿಂದ, ವೆಂಕಟರಮಣ ಗೋವಿಂದ ಗೋವಿಂದ. ಸಾಂಬ್ರಾಣಿ ಅವರಿಬ್ರದ್ದು ಪೂಜೆ ಆಯಿತು. ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದೆ ಅವರಿಬ್ಬರು ಪೂಜೆ ಮಾಡೋವರೆಗೂ.
ನನ್ನ ಮಗ ಎಲ್ಲ ರೆಡಿ ಮಾಡ್ಕೊಂಡ ಪೂಜೆಗೆಲ್ಲ. ಆಮೇಲೆ ಅವರಿಬ್ರದ್ದು ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಬಂದು ಪೂಜೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅದು ಕೈಯಲ್ಲಿ ಕಂಕಳ ಕಟ್ಟಿಸ್ಕೊಂಡು ಇವಾಗ ಪೂಜೆ ಮುಗಿಸ್ತಾಯಿದ್ದೀನಿ. ಆಮೇಲೆ ಅದು ಮೂಲೆ ಬಿಟ್ಟು ಇಡಬೇಕು ಅಂತ ಹೇಳ್ತಾರಲ್ಲ, ಫುಲ್ ಮೂಲೆಯಲ್ಲಿ ಇಡಬಾರ್ದು ಅಂತ. ಹಂಗಾಗಿ ಸ್ವಲ್ಪ ಹಿಂದ್ಗಡೆ ಜಾಗ ಬಿಟ್ಟಿದ್ದೀನಿ ನಾನು. ಹಿಂದ್ಗಡೆ ಜಾಗ ಬಿಟ್ಟು ಮುಂದಕ್ಕೆ ಇಟ್ಕೊಂಡಿದ್ದೀವಿ. ಕಾರ್ನರ್ಗೆ ಇಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಆ ಥರ ಇಟ್ಟಿರೋದು. ಹಿಂದೆ ಎಲ್ಲ ಜಾಗ ಬಿಟ್ಟು ಮುಂದ್ಗಡೆ ಇಟ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿದು ಕಳಸ ಬೆಳಗ್ತಾ ಇದ್ದೀನಿ. ಆಮೇಲೆ ಕೈ ಮುಗಿದು ಒಳಗಡೆ ಬಂದೆ. ಸ್ವಲ್ಪ ಕೆಲಸ ಇತ್ತು, ಎಲ್ಲ ಹಂಗೆ ಬಿಟ್ಟಿದ್ನಲ್ಲ. ಬೋಂಡ ಮಾಡಬೇಕಾಗಿತ್ತು. ಅಂದರೆ ಎಡೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ. 6 ಗಂಟೆ ಒಳಗಡೆ ಎಲ್ಲ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು ನನ್ನ ಮಗ ಸ್ವಲ್ಪ ಎಲ್ಲ ಅದು ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ಪೂಜೆಗೆ ನಾನು ಸ್ವಲ್ಪ ಪೂಜೆಗೆ ಅಂದರೆ ಅಡುಗೆ ಎಡೆ ಕೊಡೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ. ಇವಾಗ ಉಳಿದಿರೋದು ಬೋಂಡ ಹಿಟ್ಟು ಎಲ್ಲ ಹಂಗೆ ಇತ್ತು. ಅದಕ್ಕೆ ಅದನ್ನೆಲ್ಲ ಮಾಡೋಣ ಅಂತ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಳಗಡೆ ಬಂದೆ. ಊಟಕ್ಕೆಲ್ಲ ಬೇಕಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ಒಬ್ಬಟ್ಟಿಗೆ ಹೋಳ್ಗೆ ಇದೆಲ್ಲ ಉಳಿಸಿದ್ದೆ ನಾನು, ಹೂರಣ ಎಲ್ಲ ಉಳಿಸಿದ್ದೆ. ಹಾಗಾಗಿ ಸ್ವಲ್ಪ ಬೋಂಡ ಮಾಡಿಬಿಟ್ಟು ಹೋಳ್ಗೆ ಮಾಡಿ ಉಳಿದಿರೋದನ್ನೆಲ್ಲ ಮಾಡಿಟ್ಟೆ ಊಟಕ್ಕೆ ಎಲ್ಲರಿಗೂ. ಇವಾಗ ಊಟಕ್ಕೆ ಕೊಡಬೇಕು ಎಲ್ಲರಿಗೂ. ಎಲ್ಲ ಮುಗೀತು ಪೂಜೆ ಅದು ಎಲ್ಲ. ಮುಂಚೆ ಎಲ್ಲ ನಾವು ದೀಪಾವಳಿ ಇಲ್ಲಾಂದರೆ ದಸರಾದಾಗೆ ಜಾಸ್ತಿ ಮಾಡ್ತಾ ಇದ್ದಿದ್ದು. ಅಂದರೆ ನಮ್ಮ ಅಜ್ಜಿ, ನಮ್ಮ ಅತ್ತೆ, ನಮ್ಮ ಮಾವ, ಅಂದರೆ ಅಮ್ಮ ಅಂತ ಕರಿತೀವಿ ಅತ್ತೆಗೆ, ಪಾರಮ್ಮ, ಅವರೆಲ್ಲ ಇದರಲ್ಲೇ ಮಾಡ್ತಾ ಇದ್ದಿದ್ದು ದಸರಾದಲ್ಲಿ. ಅಂದರೆ ನಮಗೂ ಸ್ವಲ್ಪ ರಜೆಗಳಿರೋದು, ಹೋದಾಗ ಆ ಟೈಮಲ್ಲಿ ಮಾಡ್ತಾಯಿದ್ದೆ ನಾನು. ಹಿರಿಯರ ಪೂಜೆಗಳೆಲ್ಲ ಅವ್ರು ಅವಾಗ ಮಾಡೋರು, ಅವ್ರು ಮಾಡ್ಕೊಂಬಂದಂಗೆ ನಾವು ಅದನ್ನೇ ರೂಢಿ ಮಾಡಿಕೊಂಡು ಆವಾಗ ಮಾಡ್ತಾಯಿದ್ವಿ ದಸರಾ ಟೈಮಲ್ಲಿ. ಇವಾಗ 2 ವರ್ಷ ಆಯಿತು ನಾನು ಪಿತೃಪಕ್ಷದಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದಿರೋವಾಗ ನಾವು ಯಾಕೆ ದೀಪಾವಳಿ ದಸರಾದಾಗೆ ಈ ಥರ ಎಲ್ಲ ಮಾಡ್ತಿದ್ನಲ್ಲ ನಾನು ಮಾಡ್ತಾಯಿದ್ದಿದ್ದೆ ತಪ್ಪು ಅಂತ ನನಗೆ ಗೊತ್ತಾಯಿತು. ಆಮೇಲೆ ಇಲ್ಲಿರೋರು ಎಲ್ಲ ಹೇಳಿದರು, ಈ ಪಕ್ಷದಲ್ಲೇ ಮಾಡಬೇಕು, ತೀರ್ಕೊಂಡಿರೋರಿಗೆ ಅದೇ ಶ್ರೇಷ್ಠ ಅಂತ. ಆಮೇಲೆ ಅಯ್ಯೋ, ನಾನು ತಿಳ್ಕೊಂಡಿದ್ದೆ ತಪ್ಪಲ್ವಾ, ಇಷ್ಟು ದಿವಸ ನಾನೇ ತಪ್ಪಾಗಿ ಮಾಡ್ತಿದ್ನಲ್ಲ, ನಾನೆಂಥ ದಡ್ಡಿ ನೋಡು ಅಂದ್ಕೊಂಡು ಇವಾಗ ಪಿತೃಪಕ್ಷದಲ್ಲೇ ಮಾಡ್ತಾಯಿದ್ದೀನಿ. ಅದೆಲ್ಲ ತಿಳ್ಕೊಂಡೇ ನಾನು ಈ ಪಿತೃಪಕ್ಷದಲ್ಲೇ ಮಾಡಿಬಿಡೋಣ, ಯಾಕೆ ಸುಮ್ಮನೆ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಆಮೇಲೆ ಇಲ್ಲಿರೋರೆಲ್ಲ ನನಗೆ, ಆಮೇಲೆ ಕಾವ್ಯರಕ್ಕನೂ ಹೇಳಿದ್ರು, ಈ ಥರ ಮಾಡು, ಈ 15 ದಿನ ಏನಿದೆಯೋ ಇದು ತುಂಬ ಶ್ರೇಷ್ಠ ತೀರ್ಕೊಂಡಿರೋರಿಗೆ. ಅವರು ಎಲ್ಲ ಬಂದು ಇದೆಲ್ಲ ನಮಗೆ ಮಾಡ್ತಾರ ಏನು, ಮಕ್ಕಳು ಮೊಮ್ಮಕ್ಕಳು ಎಲ್ಲನೂ ಅಂತ ನೋಡ್ತಾರೆ, ಈ ಥರ ಎಲ್ಲ ಮಾಡು ಅಂತೆಲ್ಲ ಹೇಳಿದ್ರು ಅವರು. ಆಮೇಲೆ ಬೇರೆಯವ್ರೂ ಸ್ವಲ್ಪ ಎಲ್ಲ ನೋಡಿ ತಿಳ್ಕೊಂಡೆ ನಾನು. ಹಾಗಾಗಿ ಈ ಪಕ್ಷದಲ್ಲಿ ಮಾಡ್ತಾಯಿದ್ದೀನಿ ನಾನು. ಅಪ್ಪ ಮನೇಲಿ ಹಂಗಿಲ್ಲ. ಅಪ್ಪ ಮನೆಗೆ ಇದು ಅಮಾವಾಸ್ಯೆ ಮನೆ ಅಂತ ಮಾಡ್ತಾರಲ್ಲ, ಅಮಾವಾಸ್ಯೆ ಮನೆಗೆ ಕರೆಕ್ಟ್ ಈ ಪಿತೃಪಕ್ಷದಲ್ಲೇ ಮಾಡ್ತಾರೆ ಅವರು. ದೀಪಾವಳಿ ದಸರಾ ಅಂದ್ಕೊಂಡು ಇದು ಮಾಡ್ತಾಯಿದ್ದಿದ್ದು. ಇವಾಗ ದಸರಾ ದೀಪಾವಳಿಲಿ ಬರೀ ಹಬ್ಬ ಮಾತ್ರ ಮಾಡ್ಕೊತೀವಿ ಅಷ್ಟೇ. ಅಂದರೆ ಇವಾಗ ಅವರು ಈ ಪಿತೃಪಕ್ಷದಲ್ಲಿ ಬಂದು ಕಾಯ್ತಾರಂತೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮಗೇನಾದರೂ ಊಟಕ್ಕೆ ಕೊಡ್ತಾರಾ ಏನು, ಹೋಗಿ ತಿನ್ಕೊಂಡು ಬನ್ನಿ ಅಂತ ದೇವ್ರೂ ಕಳಿಸ್ತಾರಂತೆ ಅವ್ರನ್ನ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಏನಾದರೂ ಕೊಟ್ಟರೆ ಊಟ ಮಾಡಿಕೊಂಡು ನೀರು ಎಲ್ಲ ಕುಡ್ಕೊಂಡು ಅವ್ರನ್ನೆಲ್ಲ ನೋಡ್ಕೊಂಡು ಬನ್ನಿ ಅಂತ ಕಳಿಸ್ತಾರಂತೆ ಹಿರಿಯವ್ರನ್ನ, ತೀರ್ಕೊಂಡಿರೋರನ್ನ. ಅದಕ್ಕೆ ಅಂತೆ ಅವ್ರು ಈ ಪಿತೃಪಕ್ಷ ಈ 15 ದಿನ ಟೈಮ್ ಇರುತ್ತಂತೆ ಅವ್ರಿಗೆ.
ಅಷ್ಟು ದಿನನೂ ಕಾಯ್ತಾರಂತೆ. ಅಷ್ಟರೊಳಗಡೆ ನಾವು ಯಾವಾಗ ಬೇಕಿದ್ರೂ ಪಿತೃಪಕ್ಷ ಮಾಡ್ಬೋದು ಅಂತ ಹೇಳ್ತಾರೆ, ಈ ಅಮಾವಾಸ್ಯೆವರೆಗೂ. ಅವ್ರು ಬಂದು ಎಲ್ಲ ಕಾಯ್ದು ನಾವೇನು ಕೊಡ್ತೀವೋ ಅದು ತೊಗೊಂಡು ಹೋಗ್ತಾರಂತೆ. ಕೆಲವೊಂದು ಸಲ ಇಟ್ಟಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತಂತ. ಅಯ್ಯೋ ಏನಪ್ಪ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮಗೇನು ಕೊಡಲಿಲ್ವಲ್ಲ, ಏನೂ ಇಟ್ಟಿಲ್ಲ ಅಂದ್ಬಿಟ್ಟು ಅವರು ಬೇಜಾರು ಮಾಡ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಈ ಪಿತೃಪಕ್ಷನೇ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅವ್ರು ನಮ್ಮ ಹತ್ರ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಬೇಕು, ಅವ್ರ ಆಶೀರ್ವಾದ ಸಿಗಬೇಕು ನಮಗೆ ಅಂದರೆ ಈ ಪಿತೃಪಕ್ಷನೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಂಗಾಗಿನೇ ನಾನು ಸರಿ ಹೌದಲ್ವ, ನಾನೇ ಏನೋ ತಪ್ಪು ತಿಳ್ಕೊಂಬಿಟ್ಟೆ ಅಂದರೆ ನಾವು ಮುಂಚೆಯಿಂದ ಹಂಗೆ ನಡ್ಕೊಂಬಂದಿದ್ರಿಂದ ಅದು ಮಾಡ್ಕೊಂಡು ಬಂದಿದ್ದೆ ನಾನು. ಇದೆಲ್ಲ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೆ. ಅಂದರೆ ನಮ್ಮ ಮನೇಲಿ ದೊಡ್ಡವ್ರು ಮಾಡ್ತಾರಲ್ಲ, ನಾವು ಹಂಗೆ ಮಾಡೋಣ ಅಂತ ಇದ್ದಿದ್ದು. ಆಮೇಲೆ ಸರಿ ಯಾಕೋ ಅದು ನನಗೊಂಥರ ಮನಸ್ಸಲ್ಲಿ ಇದಾಗ್ತಾಯಿತ್ತು, ಬೇಡ ಈಗ ಅವ್ರಿಗೋಸ್ಕರನೇ ಅಂತಲೇ ಒಂದು ಹಬ್ಬ ಇರೋವಾಗ ಅದರಲ್ಲೇ ಮಾಡಿದ್ರೆ ಅವ್ರಿಗೂ ಒಂದೇನೋ ನೆಮ್ಮದಿ ಇರ್ಬೋದೇನೋ, ನೆಮ್ಮದಿ ಸಿಗ್ಬೋದು. ಆಮೇಲೆ ನಮಗೂ ಏನೋ ಅವ್ರ ಆಶೀರ್ವಾದ ಸಿಗ್ಬೋದು. ನಾನು ಹೆಂಗೆ ಅಂದರೆ ನಮ್ಮ ಮನೇಲಿ ಏನಿರುತ್ತೋ ಅದು ಅಂದರೆ ಈಗ ಅದೇ ಕೊಡಬೇಕು ಇದೇ ಮಾಡಬೇಕು ಅಂತ ನನಗೆ ಅಷ್ಟು ಮಾಡಲ್ಲ ನಾನು. ನನಗೇನು ಶಕ್ತಿ ಇದೆ, ದೇವ್ರು ನನಗೇನು ಶಕ್ತಿ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಮಾಡ್ತಾಯಿದ್ದೀನಿ ನಾನು. ಎಲ್ಲನೂ ನೀವೇ ನೋಡ್ಕೊಳ್ಳಿ ಅಂತಂದು ಹೇಳ್ಬಿಟ್ಟು ಅಷ್ಟರಲ್ಲಿ ಮಾಡ್ತಾಯಿದ್ದೀನಿ. ಇದು 2ನೇ ವರ್ಷ ನಾನು ಮಾಡ್ತಾ ಇರೋದು. ಸೊ ಅವ್ರವ್ರ ಇಷ್ಟ, ಅದು ಅವರು ಹಿಂಗೆ ಮಾಡ್ಕೊತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನನಗೆ ಯಾಕೋ ಹಂಗೆ ಅನ್ನಿಸ್ತು, ಈ ಟೈಮಲ್ಲೇ ಮಾಡಿಬಿಡೋಣ ಅಂತ ಅನ್ನಿಸ್ತು. ಹಂಗಾಗಿ ನಾನು ಮಾಡಿದ್ದು. ಸೊ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.